ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಬರ್ನಿಂಗ್ ಸ್ಟೋರಿಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಸದ್ಯ ಕೇಂದ್ರದಲ್ಲಿ ಮತ್ತೆ ಸೆಂಗೋಲ್ ವಿಚಾರವಾಗಿ ದೊಡ್ಡ ಮಟ್ಟದ ದಂಗಲ್ ನಡೆಯುತ್ತಿದೆ. ವಿಪಕ್ಷದ ಸಂಸದರು ಸೆಂಗೋಲ್ ಬಗ್ಗೆ ಅಪಸ್ವರವನ್ನ ಎತ್ತಿದ್ದಾರೆ. ಕಳೆದ ಬಾರಿಯ ನೂತನ ಸಂಸತ್ ಭವನ ಉದ್ಘಾಟನೆಯ ಸಮಯದಲ್ಲಿ ನರೇಂದ್ರ ಮೋದಿ ಈ ಸೆಂಗೋಲ್ ದಂಡವನ್ನ ಸ್ಪೀಕರ್ ಆಸನದ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ರು. ಆದ್ರೀಗ ವಿಪಕ್ಷದ ಸಂಸದರು ಈ ಸೆಂಗೋಲ್ ದಂಡವನ್ನ ತೆಗೆಯುವಂತೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಏನಿದು ಸೆಂಗೋಲ್ ದಂಗಲ್? ಈ ಸೆಂಗೋಲ್ ಮಹಿಮೆಯಾದ್ರೂ ಏನು? ಎಲ್ಲವನ್ನ ಇವತ್ತಿನ ಬರ್ನಿಂಗ್ ಸ್ಟೋರಿಯಲ್ಲಿ ವಿವರಿಸ್ತಾ ಹೋಗ್ತೀನಿ ನೋಡಿ. ಸೆಂಗೋಲ್ ಸಂಗ್ರಾಮದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದು ಮೋದಿ ಸರ್ಕಾರ ಮೂರನೇ ಬಾರಿಗೆ ಅಧಿಕಾರವನ್ನ ವಹಿಸಿಕೊಂಡಾಗಿದೆ. ಎನ್ಡಿಎ ಮೈತ್ರಿಕೂಟ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಅಧಿವೇಶನ ನಡೀತಾ ಇದೆ. ಈ ಮೊದಲ ಅಧಿವೇಶನದಲ್ಲಿ ರಾಜದಂಡ ಸೆಂಗೋಲ್ ಕುರಿತಾಗಿ ಪ್ರತಿಪಕ್ಷಗಳು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇವೆ. ರಾಜಪ್ರಭುತ್ವದ ಸಂಕೇತ ಆಗಿರೋ ಸೆಂಗೋಲ್ ಅನ್ನ ತೆಗೆದು ಹಾಕಬೇಕು ಅಂತ ಸಮಾಜವಾದಿ ಪಕ್ಷದ ಸಂಸದರು ದನಿ ಎತ್ತಿದ್ದಾರೆ. ಹಾಗಾದ್ರೆ ಸೆಂಗೋಲ್ಗೆ ಆಕ್ಷೇಪ ಏನು? ಸೆಂಗೋಲ್ಗೆ ಆಕ್ಷೇಪ ಒಂದೊಂದಾಗಿ ನೋಡೋಣ ಬನ್ನಿ. ಸೆಂಗೋಲ್ ರಾಜದಂಡವನ್ನ ತೆಗೆಯುವಂತೆ ಎಸ್ಪಿ ಸಂಸದ ಪಟ್ಟು ಹಿಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ರಾಜದಂಡದ ಅವಶ್ಯಕತೆಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಸಮಾಜವಾದಿ ಪಕ್ಷದ ಸಂಸದ. ಸಮಾಜವಾದಿ ಪಕ್ಷದ ಆರ್.ಕೆ. ಚೌಧರಿ ಸೆಂಗೋಲನ್ನ ತೆಗೆಯಬೇಕು ಅನ್ನುವ ಆಕ್ಷೇಪವನ್ನು ಮಾಡ್ತಾರೆ. ಸ್ಪೀಕರ್ ಓಂ ಬಿರ್ಲಾಗೆ ಪತ್ರವನ್ನು ಬರೆದು ಸೆಂಗೋಲ್ ತೆರವಿಗೆ ಆಗ್ರಹವನ್ನು ಮಾಡ್ತಾರೆ. ಸೆಂಗೋಲ್ ಜಾಗದಲ್ಲಿ ಭಾರತದ ಸಂವಿಧಾನ ಇಡುವಂತೆ ಬೇಡಿಕೆಯನ್ನ ಇಡ್ತಾರೆ. ಲೋಕಸಭೆಯಲ್ಲಿ ಸಮಾಜವಾದಿ ಮೂರನೇ ಅತಿ ದೊಡ್ಡ ಪಕ್ಷ ಆರ್.ಕೆ. ಚೌಧರಿ, ಅದರ ಸಂಸದ ಆರ್.ಕೆ. ಚೌಧರಿ ಮಾತಿಗೆ ಸಮ್ಮತಿಸಿದ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ 37 ಸ್ಥಾನಗಳನ್ನು ಗೆದ್ದಿರುವ ಸಮಾಜವಾದಿ ಪಕ್ಷ ಆರ್.ಕೆ. ಚೌಧರಿ ಮಾತಿಗೆ ಸಮ್ಮತಿಯನ್ನ ಕಾಂಗ್ರೆಸ್ ಕೂಡ ಸೂಚಿಸುತ್ತೆ. ಸೆಂಗೋಲ್ ವಿಚಾರವಾಗಿ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷದ ಮಧ್ಯೆ ವಾರ್ ನಡೀತಾ ಇದೆ. ಈ ಮಧ್ಯೆ ಆರ್.ಕೆ. ಚೌಧರಿ ಮೋದಿ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ. ರಾಜದಂಡದಿಂದ ದೇಶ ನಡೆಯಲ್ಲ ಎಂದಿದ್ದಾರೆ. ಹಾಗಿದ್ರೆ ಎಸ್ಪಿ ಸಂಸದ ಏನೆಲ್ಲ ಹೇಳಿದ್ರು? ಹಾಗಾದ್ರೆ ನೀವೇ ಕೇಳಿಸ್ಕೊಳ್ಳಿ. देखिए, हम अम्बेडकरवादी हैं। बाबा साहब डॉक्टर अम्बेडकर ने संविधान लिखा है। जब से देश में संविधान लागू हुआ है तब से देश में लोकतंत्र है। लोकतंत्र का जो प्रतीक है वो संविधान है। लेकिन बीजेपी सरकार ने, खासकर जो पिछली सरकार है, मोदी जी के नेतृत्व में उस संसद भवन में जहाँ स्पीकर बैठते हैं दाहिनी तरफ, सेंगोल स्थापित कर दिया है। सेंगोल तमिल भाषा का शब्द है। उसका हिंदी माने है राजदंड। राजदंड का और हिंदी माने है राजा की छड़ी। राजा की छड़ी और माने है राजा डंडा। कभी राजा जब अपने दरबार में बैठता था तो फैसला करता था, एक डंडा पीटता था, छड़ी पीटता था। अब इस देश में 555 राजाओं को सरेंडर करके ये देश आज़ाद हुआ है। और अब हर वो व्यक्ति, चाहे महिला हो चाहे पुरुष हो, अगर बालिग है और वोट का अधिकार रखता है तो उसके एक एक वोट से इस देश में शासन प्रशासन चलेगा, ये तय हो गया है। तो अब देश संविधान चलेगा, न कि राजा का डंडा चलेगा। तो इसलिए हमारी मांग है कि अगर लोकतंत्र बचाना है तो संसद भवन से सेंगोल को हटाना है। ಹಾಗಾದ್ರೆ ಇಷ್ಟೆಲ್ಲ ಆರೋಪ ಮಾಡ್ತಾ ಇರುವಂತ ಪ್ರತಿಪಕ್ಷಗಳ ಆರೋಪಕ್ಕೆ ಬಿಜೆಪಿಯ ತಿರುಗೇಟು ಏನ್? ಹಾಗಾದ್ರೆ ಈ ಸೆಂಗೋಲನ್ನ ನಿಜಕ್ಕೂ ಕೂಡ ಅಲ್ಲಿಟ್ಟಿದ್ದು ಯಾವುದರ ಸಂಕೇತವಾಗಿ ಬಿಜೆಪಿ ಏನ್ ಹೇಳುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ನೋಡಿ, ಬಿಜೆಪಿ ತಿರುಗೇಟ್ ಹೀಗಿದೆ. ಚಿನ್ನದ ಲೇಪನ ಇರುವ 5 ಅಡಿ ಉದ್ದದ ರಾಜದಂಡ ಅದು. ಲೋಕಸಭೆಯ ಸ್ಪೀಕರ್ ಮುಂದುಗಡೆ ಸೆಂಗೋಲ್ ಪ್ರತಿಷ್ಠಾಪನೆಯನ್ನ ಎನ್ಡಿಎ ನಾಯಕರಿಂದ ವಿಪಕ್ಷದ ಹೇಳಿಕೆಗೆ ಏನು ಯಾವಾಗ ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು, ಈಗ ಎನ್ಡಿಎ ನಾಯಕರು ವಿಪಕ್ಷದ ಹೇಳಿಕೆಗಳಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ವಿಪಕ್ಷಗಳಿಂದ ಭಾರತೀಯ ಸಂಸ್ಕೃತಿಯ ಅವಹೇಳನ ನಡೀತಾ ಇದೆ. ಮೊದಲು ರಾಮಚರಿತ ಮಾನಸದ ಅವಹೇಳನವನ್ನ ಮಾಡಿತ್ತು ಎಸ್ಪಿ. ತಮಿಳು ಸಂಸ್ಕೃತಿಯ ಭಾಗವಾಗಿರುವ ಸೆಂಗೋಲ್ ಮೇಲೆ ಈಗ ದಾಳಿಯನ್ನ ಮಾಡ್ತಾ ಇದೆ. ಡಿಎಂಕೆ ಈ ವಿಚಾರವಾಗಿ ತನ್ನ ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ
NDA ನಾಯಕರು ಹೇಳಿದ್ದಾರೆ. ನೋಡಿ, ನೂತನ ಸಂಸತ್ ಭವನ ಉದ್ಘಾಟನೆ ಆದಾಗ ಶಾಸ್ತ್ರೋಕ್ತವಾಗಿ ಈ ಸೆಂಗೋಲ್ ಅನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅಂದೂ ಕೂಡ ವಿಪಕ್ಷಗಳು ಸೆಂಗೋಲ್ ಪ್ರತಿಷ್ಠಾಪನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ವು. ಅದೂ ಅಲ್ಲದೆ ಸಂಸತ್ ಭವನ ಉದ್ಘಾಟನೆಗೆ ಗೈರು ಹಾಜರಾಗಿದ್ರು, ಬರಲಿಲ್ಲ ಅವರು. ಅಂದು ಏನೆಲ್ಲ ಆಯಿತು ಆ ಕುರಿತ ಒಂದು ವಿಶೇಷವಾದಂಥ ವರದಿ ನೋಡ್ಕೊಂಡು ಬನ್ನಿ. ಅದು 2023ರ ಮೇ 28. ಅದು ದೇಶದ ಪ್ರಜಾಪ್ರಭುತ್ವಕ್ಕೆ ಹೊಸ ಮನ್ವಂತರ ಅಂದ್ರೆ ತಪ್ಪಾಗೋದಿಲ್ಲ. ಅಂದು ಪ್ರಜಾಪ್ರಭುತ್ವದ ನೂತನ ದೇಗುಲವನ್ನ ಉದ್ಘಾಟನೆ ಮಾಡಲಾಯಿತು. ಬ್ರಿಟಿಷರ ಹಳೆ ಕಾಲದ ಸಂಸತ್ ಭವನದಿಂದ ಕಾರ್ಯಕಲಾಪಗಳು ಹೊಸ ಸಂಸತ್ ಭವನಕ್ಕೆ ವರ್ಗಾವಣೆ ಆಗ್ತಾ ಇತ್ತು. ಅಂದು ಪ್ರಧಾನಿ ನರೇಂದ್ರ ಮೋದಿ ನೂತನ ಭವ್ಯವಾದ ಸಂಸತ್ ಭವನವನ್ನ ಉದ್ಘಾಟನೆ ಮಾಡಿದ್ರು. ಹೊಸ ಸಂಸತ್ ಭವನದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಇದೇ ಸೆಂಗೋಲ್. ಅಂದು ಪುರೋಹಿತರಿಂದ ಸೆಂಗೋಲ್ ಸ್ವೀಕರಿಸಿದ ಪ್ರಧಾನಿ ಮೋದಿ ದಶ ದಿಕ್ಕುಗಳಿಗೂ ನಮಸ್ಕರಿಸಿದ್ರು. ಸೆಂಗೋಲನ್ನ ಭಕ್ತಿ ಭಾವದಿಂದ ಸ್ಪೀಕರ್ ಆಸನದ ಬಳಿಯಲ್ಲಿ ಅದಕ್ಕಾಗಿ ರಚಿಸಿದ್ದ ಪೀಠದ ಬಳಿಗೊಯ್ದರು. ಬಳಿಕ ಸ್ಪೀಕರ್ ಓಂ ಬಿರ್ಲಾರನ್ನ ಕರೆದು ಅವರ ಜೊತೆಗೂಡಿ ಸೆಂಗೋಲ್ ಪ್ರತಿಷ್ಠಾಪನೆ ಮಾಡಿದ್ರು. ಸಂಸತ್ ಭವನ ಪ್ರವೇಶಿಸಿದ ಮೋದಿ ಅವರು ಮೊದಲಿಗೆ ಮಹಾತ್ಮ ಗಾಂಧಿಯವರ ಪ್ರತಿಮೆಗೆ ಪುಷ್ಪಾರ್ಚನೆ ನೆರವೇರಿಸಿದ್ರು. ನಂತರ ಗಣಪತಿ ಪೂಜೆ ಮೂಲಕ ಹವನ ಆರಂಭವಾಯಿತು. ವಿರೋಧ ಪಕ್ಷಗಳ ಬಹಿಷ್ಕಾರದ ನಡುವೆಯೂ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮಗಳು ನಡೆದಿದ್ದವು. महतः राष्ट्रस्य भारतस्य नूतन संसद भवनस्य श्री सिद्धांत सुपाठिका मुनिवरा तेरे पाड़े सरबत दफला. ಸಂಸತ್ ಭವನಕ್ಕೆ ಪ್ರಧಾನಿ ಮೋದಿ ಅವರೊಂದಿಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಸಾಥ್ ನೀಡಿದ್ರು. ಸಂಸತ್ ಭವನದ ಕಟ್ಟಡ ನಿರ್ಮಿಸಿದ ಕಾರ್ಮಿಕರಿಗೆ ಪ್ರಧಾನಿ ಮೋದಿ ಸನ್ಮಾನ ಮಾಡಿದ್ರು. ಪೂಜಾ ಕೈಂಕರ್ಯಗಳನ್ನ ಕರ್ನಾಟಕದ ಶೃಂಗೇರಿಯ ಪುರೋಹಿತರಾದ ಸೀತಾರಾಮ ಶರ್ಮಾ, ಶ್ರೀರಾಮ ಶರ್ಮಾ, ಲಕ್ಷ್ಮೀಶ ತಂತ್ರಿ ಅವರಿಂದ ನೆರವೇರಿಸಿದ್ರು. ಅಂದು ಸೆಂಗೋಲ್ ಎಲ್ಲರ ಗಮನ ಸೆಳೆದು ಚರ್ಚೆಗೆ ಗ್ರಾಸವಾಗಿತ್ತು. ಇಂದು ಅದೇ ಸೆಂಗೋಲ್ ವಿಚಾರವಾಗಿ ವಿಪಕ್ಷ ಮತ್ತು ಆಡಳಿತ ಪಕ್ಷ ಕಿತ್ತಾಡ್ತಾ ಇದ್ದಾವೆ. ಕಾಂಗ್ರೆಸ್ ಸೇರಿದಂತೆ ಎಸ್ಪಿ ಪಕ್ಷದ ಸಂಸದರು ಸೆಂಗೋಲ್ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಇದು ಕೇವಲ ರಾಜದಂಡ ಆಗಿದೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ರಾಜಪ್ರಭುತ್ವದ ಸಂಕೇತ ಇರೋ ಸೆಂಗೋಲ್ಗೆ ಸಂಬಂಧ ಏನು ಅನ್ನೋದು ಇಲ್ಲಿ ಎಸ್ಪಿ ಸಂಸದರು ಕೇಳ್ತಾ ಇರೋ ಪ್ರಶ್ನೆ. ಅದು ಅಲ್ಲದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಹೀಗಾಗಿ ರಾಜಪ್ರಭುತ್ವದ ಸಂಕೇತವಾದ ಸೆಂಗೋಲ್ ಅನ್ನು ತೆಗೆದು ಆ ಜಾಗದಲ್ಲಿ ಸಂವಿಧಾನವನ್ನು ಪ್ರತಿಷ್ಠಾಪಿಸಬೇಕು ಅಂತ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಆಗ್ರಹ ವ್ಯಕ್ತಪಡಿಸುತ್ತಿವೆ. ವಿಪಕ್ಷದ ಈ ಮಾತಿಗೆ NDA ನಾಯಕರು ಸುಮ್ಮನೆ ಕುಳಿತಿಲ್ಲ. ಕಾಂಗ್ರೆಸ್ ಮತ್ತು ಅದರ ಮಿತ್ರರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಸೆಂಗೋಲ್ ಅನ್ನೋದು ಬರೀ ರಾಜಪ್ರಭುತ್ವದ ಸಂಕೇತ ಅಲ್ಲ ಅನ್ನೋದು ಬಿಜೆಪಿಯ ವಾದ. ಅದು ಅಲ್ಲದೆ ಸೆಂಗೋಲ್ ನ್ಯಾಯ, ಸಮಾನತೆ, ಸಮಾನ ಸರ್ಕಾರ, ನ್ಯಾಯೋಚಿತ ಸರ್ಕಾರವನ್ನು ಪ್ರತಿನಿಧಿಸುತ್ತೆ ಅಂತ ಬಿಜೆಪಿ ಹೇಳಿದೆ. ಸೆಂಗೋಲ್ ಬಗ್ಗೆ ಎಸ್ಪಿ ಪಕ್ಷಕ್ಕಾಗಲಿ ವಿಪಕ್ಷಕ್ಕಾಗಲಿ ಗೊತ್ತಿಲ್ಲ. ಇದು ಬರೀ ಅಧಿಕಾರ ಬದಲಾಯಿಸುವ ದಂಡವಲ್ಲ ಅಂತ NDA ಕೂಟದ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಅಸಲಿಗೆ ಈ ಸೆಂಗೋಲ್ನ ಇತಿಹಾಸ ಆದರೂ ಏನು? ಈ ಸೆಂಗೋಲನ್ನು ಮೊದಲು ತಯಾರು ಮಾಡಿದ್ದು ಯಾರು ಮತ್ತೆ ಎಲ್ಲಿ? ಹಾಗೆ ಈ ಸೆಂಗೋಲನ್ನು ಬ್ರಿಟಿಷರಿಗೆ ಹಸ್ತಾಂತರ ಮಾಡಿದ್ದು ಯಾರು? ಹಾಗೆ ನೆಹರುಗೆ ಕೊಟ್ಟಿದ್ದು ಯಾರು? ನೂತನ ಸಂಸತ್ ಭವನಕ್ಕೆ ಈ ಸೆಂಗೋಲ್ ಬರೋದಕ್ಕೆ ಮುಂಚೆ ಎಲ್ಲಿತ್ತು? ಹಾಗಾದ್ರೆ ಸೆಂಗೋಲ್ನ ಬಗ್ಗೆ ಇತಿಹಾಸ ಹೇಳೋದೇನು? ಸೆಂಗೋಲ್ ತಮಿಳುನಾಡು ಚರಿತ್ರೆಯನ್ನ ನಾವು ನೋಡಿದ್ವಿ. ಸೆಂಗೋಲ್ ನಮಗೆ ಹೆಂಗೆ ಹಸ್ತಾಂತರ ಆಯಿತು ಬ್ರಿಟಿಷರಿಂದ ಅನ್ನೋದನ್ನ ನೋಡಿದ್ವಿ. ಈಗ ಬ್ರಿಟಿಷರಿಂದ ಈ ರಾಜದಂಡ ಹಸ್ತಾಂತರವಾಗಿದೆ. ಒಂದು ರೋಚಕ ಸಂಗತಿ ಅದು. ತಮಿಳುನಾಡಿನ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಒಂದು ಘಟನೆ ನಡೀತಾ ಇತ್ತು.
ಒಂದು ವಿದ್ವಾನ್ ತಂಡದ ಸದಸ್ಯರು ಐತಿಹಾಸಿಕ ಕ್ಷಣಕ್ಕಾಗಿ ತಯಾರಾಗಿದ್ದರು. ಸಕಲ ವಾದ್ಯಗಳನ್ನು ಸಿದ್ಧ ಮಾಡಿಕೊಂಡು ಆ ತಂಡ ಒಂದು ಮಿಷನ್ ಸಕ್ಸಸ್ ಮಾಡಲು ಹೊರಟು ನಿಂತಿತ್ತು. ಇವರ ಕೈಯಲ್ಲಿ ಒಂದು ವಿಶೇಷವಾದ ವಸ್ತು ಕೂಡ ಇತ್ತು. ಅಂದಹಾಗೆ ಈ ತಂಡ ಹೊರಟಿದ್ದು ರಾಜ್ಯ ರಾಜಧಾನಿ ದೆಹಲಿಗೆ. ಅಂದು ದೇಶವೇ ಬ್ರಿಟಿಷ್ ದಾಸ್ಯ ಸಂಕೋಲೆಯಿಂದ ಮುಕ್ತವಾಗಲು ಎದುರು ನೋಡ್ತಾ ಇತ್ತು. ಇನ್ನೇನು ಬ್ರಿಟಿಷರು ಭಾರತ ಬಿಟ್ಟು ಹೊರಡಲು ಸಜ್ಜಾಗಿ ನಿಂತಿದ್ರು. ಭಾರತೀಯರಿಗೆ ಅಧಿಕಾರ ಹಸ್ತಾಂತರಿಸಲು ಕ್ಷಣಗಣನೆ ಶುರುವಾಗಿತ್ತು. 100 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಅಂದು ಅಂತಿಮ ತೆರೆ ಬೀಳುತ್ತಿತ್ತು. ಬ್ರಿಟಿಷರ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತೀಯರಿಗೆ ಅಧಿಕಾರ ಹಸ್ತಾಂತರಿಸಲು ಸಿದ್ಧನಾಗಿದ್ದ. ಆಗ ಮೌಂಟ್ ಬ್ಯಾಟನ್ ಪಂಡಿತ್ ನೆಹರುಗೆ ಒಂದು ಪ್ರಶ್ನೆಯನ್ನ ಇಟ್ಟಿದ್ದ. ಆಗಲೇ ಈ ಸೆಂಗೋಲ್ನ ಪ್ರಸ್ತಾಪ ಆಗಿತ್ತು. ಸೆಂಗೋಲ್ ಹಸ್ತಾಂತರದ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಜವಾಹರ್ಲಾಲ್ ನೆಹರು ಅವರು ಏನಂತ ಉತ್ತರ ಕೊಡ್ತಾರೆ ಮತ್ತು ಅವ್ರು ಕೇಳಿದಂಥ ಪ್ರಶ್ನೆ ಏನು ಅಂತ ಹೇಳಿ ನೋಡಿದಾಗ ಅಧಿಕಾರದ ವರ್ಗಾವಣೆ ಸಾಂಕೇತಿಕತೆ ಬಗ್ಗೆ ಬ್ಯಾಟನ್ ಅವರು ನೆಹರು ಅವರ ಬಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ರಾಜಗೋಪಾಲಾಚಾರಿಯವರ ಬಳಿ ಪಂಡಿತ್ ನೆಹರು ಅವರು ಈ ಪ್ರಶ್ನೆಗೆ ಸಲಹೆಯನ್ನು ಪಡ್ಕೊಳ್ತಾರೆ. ಸಂಸ್ಕೃತಿ ಇತಿಹಾಸದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದ ರಾಜಾಜಿಯವರ ಬಳಿಯಲ್ಲಿ ನೆಹರು ಅವರು ಇದಕ್ಕೆ ಸಲಹೆಯನ್ನು ಪಡ್ಕೊಳ್ತಾರೆ. ಬ್ಯಾಟಲ್ ಅವರು ಯಾವಾಗ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸಲಹೆಯನ್ನು ನೆಹರು ಅವರು ಇವರಿಂದ ಪಡ್ಕೊಳ್ತಾರೆ. ಮೂಲತಃ ತಮಿಳುನಾಡಿನ ಮೂಲದವರಾಗಿದ್ದ ರಾಜಾಜಿಯವರು ಇದ್ರ ಬಗ್ಗೆ ಅತೀವವಾದಂಥ ಜ್ಞಾನವನ್ನು ಹೊಂದಿದ್ರು. ಸಂಶೋಧನೆ ಬಳಿಕ ಸೆಂಗೋಲ್ ಬಗ್ಗೆ ನೆಹರು ಬಳಿ ಪ್ರಸ್ತಾಪವನ್ನು ಮಾಡ್ತಾರೆ. ಅವರೊಂದಿಷ್ಟು ಸಂಶೋಧನೆ ಮಾಡ್ತಾರೆ, ಅದನ್ನು ಸ್ಟಡಿ ಮಾಡ್ತಾರೆ. ಅದಾದ ನಂತರ ನೆಹರು ಅವರ ಬಳಿ ಪ್ರಸ್ತಾಪವನ್ನು ಮಾಡ್ತಾರೆ. ರಾಜಾಜಿ ಸಲಹೆಯನ್ನು ಪಂಡಿತ್ ನೆಹರು ಅವರು ಇದು ಸರಿ ಇದೆ ಅನ್ನೋ ರೀತಿಯಲ್ಲಿ ಒಪ್ಕೊಳ್ತಾರೆ. ತಮಿಳುನಾಡಿಗೆ ಬಂತು ಸೆಂಗೋಲ್ ತಯಾರಿಕೆಯ ಸುದ್ದಿ ಬರುತ್ತೆ. ಅದಾದ ನಂತರ ಆ ತಯಾರಿಕೆಯ ಜವಾಬ್ದಾರಿಯನ್ನು ತಂಜಾವೂರು ಜಿಲ್ಲೆ ತಿರುವವದೂರು ತುರೈ ಅಧೀನಂ ಮಠಕ್ಕೆ ರಾಜಾಜಿಯವರು ನೋಡಿ, ಈ ಅಧೀನಂ ಮಠಕ್ಕೆ 500 ವರ್ಷಗಳ ಇತಿಹಾಸ ಇದೆ. ಆ ಅಧೀನಂ ಮಠದ ಗುರುಗಳಿಗೆ ವಹಿಸ್ತಾರೆ. ಮಠದಲ್ಲಿ 20ನೇ ಗುರು ಶ್ರೀ ಅಂಬಾಲವಾಣು ದೇಶಿಕ ಸ್ವಾಮಿ ಇದ್ರು. ಅವರಿಗೆ ಸೆಂಗೋಲ್ ತಯಾರಿಕೆಯ ಜವಾಬ್ದಾರಿಯನ್ನು ವಹಿಸ್ತಾರೆ. ಸ್ವಾಮೀಜಿ ಮುಂದೆ ಸೆಂಗೋಲನ್ನು ತಯಾರಿಸುವಂತೆ ಮನವಿಯನ್ನು ಮಾಡ್ತಾರೆ ರಾಜಾಜಿಯವರು. ಸೆಂಗೋಲ್ ತಯಾರಿಕೆಯ ಜವಾಬ್ದಾರಿಯನ್ನು ಗುರುಗಳು ವಹಿಸಿಕೊಳ್ತಾರೆ. ಅಂದು ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವ ಸಮಯ. ನೆಹರು ಅವರ ಕೈಗೆ ಸೆಂಗೋಲನ್ನು ಕೊಡುವ ಮೂಲಕ ಸೆಂಗೋಲ್ ತಯಾರಿ ಮಾಡುವಂತೆ ಗುರುಗಳ ಬಳಿ ಮನವಿಯನ್ನು ಮಾಡಿತ್ತು. ಆಗ ಗುರುಗಳು ಸೆಂಗೋಲ್ ನಿರ್ಮಾಣಕ್ಕೆ ತಿರುವವದುತುರೈ ಅಧೀನಂ ಸ್ವಾಮೀಜಿಗಳು 5 ಅಡಿ ಉದ್ದದ ಸೆಂಗೋಲ್ನ ನಿರ್ಮಾಣ ಮಾಡೋದಕ್ಕೆ ಒಂದು ಆಭರಣದ ಅಂಗಡಿಗೆ ಸೂಚನೆಯನ್ನು ಮಾಡಿದರು. ಚೆನ್ನೈನಲ್ಲಿದ್ದ ಉಮ್ಮಿಡಿ ಬಂಗಾರು ಚೆಟ್ಟಿ ಅನ್ನೋ ಅಂಗಡಿಯಲ್ಲಿ ಈ ಸೆಂಗೋಲ್ ತಯಾರಿಕೆಗೆ ಸಕಲ ಸಿದ್ಧತೆ ನಡೆಯತೊಡಗಿತ್ತು. ಇದಕ್ಕಾಗಿ ಒಂದು ಡ್ರಾಯಿಂಗ್ ಚಿನ್ನದ ಅಂಗಡಿಗೆ ನೀಡಲಾಗಿತ್ತು. ಡ್ರಾಯಿಂಗ್ನಲ್ಲಿ ಇರುವಂತೆ ದಂಡ ಸಿದ್ಧವಾಗಬೇಕು ಅಂತ ಸೂಚನೆ ನೀಡಲಾಗಿತ್ತು. ಅಂದು ಸೆಂಗೋಲ್ ತಯಾರು ಮಾಡಿದ್ದ ವ್ಯಕ್ತಿ ಈ ಬಗ್ಗೆ ಹೇಳಿದ್ದೇನು ಗೊತ್ತಾ? ನೀವೇ ನೋಡಿ. ஆதீனம் எடுத்துகிட்டு வந்து செய்ய வேண்டும் என்று யாரோ சொன்னார்கள் என்று வந்தார்கள். டிராயிங்ஸ் எல்லாம் காட்டி இட் வாஸ் ரவுண்ட் திங் வித் எல்லாம் போல் இது மாதிரி செய்ய வேண்டியிருக்கு. இது நல்ல பெரிய இடத்துக்கு போகுது, ஜாகிரதையாக செய்யணும், நல்லா செய்யணும். தென் கிவ் தி ஆர்டர். இட் வாஸ் மேட் ஆஃப் சில்வர் with gold coating. I was very happy to be associated with the making it. Adinam people supervised it. ಈ ಸೆಂಗೋಲ್ನ ವಿನ್ಯಾಸದ ಬಗ್ಗೆ ನಾವು ನೋಡ್ತಾ ಹೋದರೆ ಈ ಸೆಂಗೋಲ್ನ ಮೇಲ್ಭಾಗದಲ್ಲಿ ನಂದಿಯನ್ನು ಕೆತ್ತಲಾಗಿತ್ತು. ಈ ನಂದಿ ಶಕ್ತಿ, ಸತ್ಯ ಮತ್ತು ಸದಾಚಾರದ ಸಂಕೇತವಾಗಿತ್ತು. ಅಂದು ಅತ್ಯಂತ ಶ್ರದ್ಧೆಯಿಂದ ಈ ಸೆಂಗೋಲನ್ನು ರಚನೆ ಮಾಡಲಾಗಿತ್ತು. ಬಹಳ ಮುತುವರ್ಜಿ ವಹಿಸಿ ಸೆಂಗೋಲನ್ನು ತಮಿಳುನಾಡಿನಲ್ಲಿ ಸಿದ್ಧ ಮಾಡಲಾಯಿತು. ಬೆಳ್ಳಿಯ ದಂಡಕ್ಕೆ ಚಿನ್ನದ ಲೇಪನ ಮಾಡಲಾಯಿತು. ಅಲ್ಲಿಂದ ವಿಶೇಷ ವಿಮಾನದಲ್ಲಿ ಸೀದಾ ದೆಹಲಿಗೆ ಸೆಂಗೋಲ್ ದಂಡವನ್ನು ತರಲಾಯಿತು. ಸೆಂಗೋಲ್ನ ಚರಿತ್ರೆಯ ಬಗ್ಗೆ ನಾವು ನೋಡ್ತಾ ಇದ್ವಿ. ತಮಿಳುನಾಡಿನ ಸೆಂಗೋಲನ್ನು ಅದಾದ ನಂತರ ರಾಷ್ಟ್ರ ರಾಜಧಾನಿ ದೆಹಲಿಗೆ ತಂದು ಪರಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ವಿಶೇಷವಾಗಿದೆ. ಹಾಗಾದರೆ ಹೆಂಗದು, ಆ ಚರಿತ್ರೆ ಹೆಂಗೆ ಅಂಥೇಳಿ ನಾವು ಈಗ ನೋಡ್ತಾ ಹೋಗೋಣ ಬನ್ನಿ.
ಸೆಂಗೋಲ್ನ ಚರಿತ್ರೆ. ತಮಿಳುನಾಡಿನಿಂದ ದೆಹಲಿಗೆ ಬಂದ ಸೆಂಗೋಲ್ ಯಾವ ಸಮಯದಲ್ಲಿ ಬಂತು ಮತ್ತು ಆ ಬಂದ ಪರಿ ಹೇಗೆ ತಂದರು ಅದನ್ನು, ಆ ಸೆಂಗೋಲ್ನ ಚರಿತ್ರೆಯನ್ನು ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಧಾರ್ಮಿಕ ಪಂಡಿತರಿಂದ ಬ್ಯಾಟನ್ ಕೈ ಸೇರಿದ ದಂಡ. ಬ್ರಿಟಿಷ್ ಅಧಿಕಾರಿ ಬ್ಯಾಟನ್ ಅವರ ಕೈ ಸೇರುತ್ತೆ ಧಾರ್ಮಿಕ ಪಂಡಿತರಿಂದ ಈ ತಮಿಳುನಾಡಿನ ಸೆಂಗೋಲ್. ದಂಡದ ಜೊತೆಯಲ್ಲಿ ಅಧೀನಂ ಸ್ವಾಮಿಗಳ ಆಗಮನ ಆಗುತ್ತೆ. ಆ ದಂಡವನ್ನು ತೆಗೆದುಕೊಂಡು ಬರ್ತಾರೆ ಅಧೀನಂ ಸ್ವಾಮಿಗಳು. ಜೊತೆಯಲ್ಲಿ ಗಾಯಕರು, ನಾದಸ್ವರ ವಿದ್ವಾಂಸರು ಕೂಡ ಆ ಸಮಯದಲ್ಲಿ ಉಪಸ್ಥಿತರಿದ್ದಾರೆ. ಇದು ಬಹಳ ವಿಶೇಷವಾದದ್ದು ನೋಡಿ. 14 ಆಗಸ್ಟ್ 1947ರಲ್ಲಿ ಮೌಂಟ್ ಬ್ಯಾಟನ್ ಮನೆಗೆ ಭೇಟಿಯನ್ನು ಕೊಡ್ತಾರೆ ಈ ಸೆಂಗೋಲ್ ಸಮೇತ. ಕುರ್ಚಿ ಮೇಲೆ ಕುಳಿತಿದ್ದ ಬ್ಯಾಟನ್ಗೆ ದಂಡವನ್ನು, ಈ ಸೆಂಗೋಲನ್ನು ಹಸ್ತಾಂತರ ಮಾಡ್ತಾರೆ. ಕುರ್ಚಿ ಮೇಲೆ ಕುಳಿತಿದ್ರು ಬ್ಯಾಟಲ್, ಅವರಿಗೆ ಹಸ್ತಾಂತರ ಮಾಡ್ತಾರೆ. ಸೆಂಗೋಲ್ ಕೊಂಡು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಬ್ಯಾಟಲ್. ಯಾಕಂತ ಹೇಳಿದ್ರೆ ಹಾಗಿತ್ತದು, ಆ ಸೆಂಗೋಲ್ ಆ ರೀತಿಯಾಗಿತ್ತು. ಅದರ ವಿನ್ಯಾಸ, ಸಕಲ ವಿಧಿವಿಧಾನದ ಮೂಲಕ ಸೆಂಗೋಲ್ ಶುದ್ಧೀಕರಣ ಆಗತ್ತೆ. ಬ್ಯಾಟನ್ ಅವರಿಗೆ ಹಸ್ತಾಂತರ ಆಗುತ್ತೆ. ಶುದ್ಧೀಕರಣಗೊಂಡ ಸೆಂಗೋಲನ್ನು ನೆಹರೂಗೆ ಹಸ್ತಾಂತರ ಮಾಡ್ತಾರೆ. ಆ ಚರಿತ್ರೆಯ ಬಗ್ಗೆ ನಾವು ಗಮನ ಹರಿಸ್ತಾ ಹೋದಂಗೆ ಈ ವೇಳೆ ವಿಶೇಷ ಗೀತೆಯನ್ನು ಗಾಯಕರು ಹಾಡ್ತಾರೆ. ಅಷ್ಟು ಪವಿತ್ರವಾಗಿರುತ್ತೆ ಅದು. ಈ ಗೀತೆಯನ್ನು 7ನೇ ಶತಮಾನದ ಸಂತರು ರಚಿಸಿದ್ರು. ಈ ಚರಿತ್ರೆ ಸೆಂಗೋಲ್ಗೆ ಇದೆ. ರಾಜೇಂದ್ರ ಪ್ರಸಾದ್ರ ಸಮ್ಮುಖದಲ್ಲಿ ನೆಹರೂರಿಂದ ಆ ಸೆಂಗೋಲ್ ಸ್ವೀಕಾರವೂ ಕೂಡ ಆಗುತ್ತೆ. ಬ್ಯಾಟನ್ ಅವರು ಅದನ್ನು ಕೊಡ್ತಾರೆ, ನೆಹರು ಸ್ವೀಕಾರ ಮಾಡ್ತಾರೆ. ಇದು ಸೆಂಗೋಲ್ ಚರಿತ್ರೆ. ಹಾಗೆ ಸೆಂಗೋಲ್ ತಮಿಳುನಾಡಿನಿಂದ ದೆಹಲಿಗೆ ಬಂದಿದ್ದು, ಆ ನಂತರ ಅದು ನೆಹರು ಅವರ ಕೈ ಸೇರಿದ್ದು, ಇದು ಇತಿಹಾಸ. ಇದು ಸೆಂಗೋಲ್ ಹೇಗೆ ನೆಹರು ಅವರ ಕೈ ಸೇರಿತು ಅನ್ನೋದಕ್ಕೆ ಈಗಿರುವಂಥ ಇತಿಹಾಸ. ಈ ಸೆಂಗೋಲ್ ತಮಿಳುನಾಡಿನ ಅಸ್ಮಿತೆಯಲ್ಲಿ ಒಂದು ಅಂದರೆ ತಪ್ಪಾಗೋದಿಲ್ಲ. ಅದರಲ್ಲೂ ತಮಿಳುನಾಡು ಆಳಿದ್ದ ಚೋಳರ ಸಂಸ್ಕೃತಿಯೊಂದಿಗೆ ಈ ಸೆಂಗೋಲ್ ಬೆಸೆದುಕೊಂಡಿದೆ. ಅದೂ ಅಲ್ಲದೆ ದೇಶದ ಹಲವು ರಾಜ ಮನೆತನಗಳು ನಂದಿ ಇರೋ ಸೆಂಗೋಲ್ ಬಳಸಿರೋ ಉದಾಹರಣೆಯೂ ಕೂಡ ನಮ್ಮ ಕಣ್ಮುಂದೆ ಇದೆ. ಈ ಸೆಂಗೋಲ್ಗೂ ಚೋಳರಿಗೂ ಇದ್ದ ನಂಟೇನು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸೆಂಗೋಲ್ಗೂ ಚೋಳರಿಗೂ ಒಂದು ವಿಶೇಷವಾದ ನಂಟಿದೆ. ಚೋಳರು ತಮಿಳುನಾಡಿನ ಪ್ರಮುಖ ರಾಜವಂಶಗಳಲ್ಲಿ ಒಂದು. ಬರೀ ತಮಿಳುನಾಡು ಮಾತ್ರವಲ್ಲ, ಭಾರತದಲ್ಲಿ ಅತಿ ಪುರಾತನ ರಾಜವಂಶಗಳಲ್ಲಿ ಒಂದು. ಇಂತಹ ಚೋಳರು ಅನಾದಿ ಕಾಲದಿಂದಲೂ ಒಂದು ಸಂಪ್ರದಾಯವನ್ನ ರೂಢಿಸಿಕೊಂಡು ಬಂದಿದ್ರು. ಅದೇನೆಂದ್ರೆ, ಒಬ್ಬ ರಾಜ ಯುವರಾಜನಿಗೆ ಪಟ್ಟಾಭಿಷೇಕ ಮಾಡುವ ಸಂದರ್ಭದಲ್ಲಿ ಈ ಸೆಂಗೋಲನ್ನ ಬಳಸ್ತಾ ಇದ್ರು. ಅಧಿಕಾರದಿಂದ ಇಳಿದ ರಾಜ ತನ್ನ ಯುವರಾಜನಿಗೆ ಈ ಸೆಂಗೋಲನ್ನ ನೀಡುತ್ತಿದ್ದ. ತಾನು ಗುರಿಯನ್ನ ನೀನು ಮುನ್ನಡೆಸಿಕೊಂಡು ಹೋಗು ಅನ್ನೋದು ಈ ಸೆಂಗೋಲ್ ದಂಡದ ಉದ್ದೇಶವಾಗಿರುತ್ತಿತ್ತು. ಆ ಸಮಯದಲ್ಲಿ ಧಾರ್ಮಿಕ ಪಂಡಿತರು, ರಾಜಗುರುಗಳು ಉಪಸ್ಥಿತಿಯಲ್ಲಿರ್ತಾ ಇದ್ರು. ರಾಜಗುರುಗಳ ಸಮ್ಮುಖದಲ್ಲಿ ರಾಜರು ಯುವರಾಜರಿಗೆ ಈ ರಾಜದಂಡವನ್ನ ಹಸ್ತಾಂತರ ಮಾಡ್ತಿದ್ರು. ತಮಿಳುನಾಡು ಆಳಿದ ಚೋಳರು ಶಿವನ ಆರಾಧಕರಾಗಿದ್ರು. ಈ ರಾಜದಂಡವನ್ನ ಶಿವನ ಆಶೀರ್ವಾದದೊಂದಿಗೆ ಹಸ್ತಾಂತರ ಮಾಡಲಾಗ್ತಿತ್ತು. ಈ ದಂಡವನ್ನ ತೆಗೆದುಕೊಂಡ ಹೊಸ ರಾಜ ಪ್ರತಿಜ್ಞೆ ಮಾಡಿದಂತೆ ಲೆಕ್ಕ. ಈ ರಾಜದಂಡ ಧರ್ಮವನ್ನ ಪ್ರತಿನಿಧಿಸ್ತಾ ಇತ್ತು. ಧರ್ಮ ಹಾಗೂ ನ್ಯಾಯಯುತವಾಗಿ ಅಧಿಕಾರವನ್ನ ನಡೆಸುವ ವಚನವನ್ನ ಈ ದಂಡದ ಮೂಲಕ ಸಾಂಕೇತಿಕವಾಗಿ ತೆಗೆದುಕೊಳ್ಳಲಾಗುತ್ತಿತ್ತು. ಇದೇ ರೀತಿ ಚೋಳರ ಅದೆಷ್ಟೋ ತಲೆಮಾರುಗಳು ರಾಜದಂಡವನ್ನ ತೆಗೆದುಕೊಳ್ಳೋದ್ರ ಮೂಲಕ ಆಡಳಿತ ನಡೆಸ್ತಿದ್ರು. ಸದ್ಯ ಇದೇ ಮಾದರಿಯ ದಂಡ 1947ರಲ್ಲಿ ಬ್ರಿಟಿಷರಿಂದ ನೆಹರು ಕೈ ಸೇರಿತ್ತು. ಅಂದ ಹಾಗೆ ಈ ಚಿನ್ನಲೇಪಿತ ಬೆಳ್ಳಿಯ ದಂಡಕ್ಕೆ 75 ವರ್ಷದ ಹಿಂದೆ ಸುಮಾರು 15,000 ರೂಪಾಯಿ ಖರ್ಚು ಮಾಡಲಾಗಿತ್ತು. $15,000 ವೆಚ್ಚದಲ್ಲಿ ತಯಾರಾಗಿದ್ದ ಸೆಂಗೋಲನ್ನ ಮೌಂಟ್ ಬ್ಯಾಟನ್ ನೆಹರುಗೆ ಹಸ್ತಾಂತರ ಮಾಡಿದ್ದ. ಅಧಿಕಾರ ಹಸ್ತಾಂತರದ ರೂಪದಲ್ಲಿ ಇದು ನೆಹರು ಕೈ ಸೇರಿತ್ತು. ಅದಾದ ಬಳಿಕ ಅಹಮದಾಬಾದ್ ಮ್ಯೂಸಿಯಂನಲ್ಲಿ ಈ ಸೆಂಗೋಲ್ ಜಾಗ ಪಡೆದಿತ್ತು. ಕೆಲವೊಂದು ಮೂಲಗಳ ಪ್ರಕಾರ ಇದು ನೆಹರು ವಾಕಿಂಗ್ ಸ್ಟಿಕ್ ಅಂತ ಕರೆಯಲಾಗುತ್ತಿತ್ತಂತೆ. ಈ ವಿಚಾರ ನರೇಂದ್ರ ಮೋದಿ ಸರ್ಕಾರದ ಕಿವಿಗೆ ಬಿದ್ದಿತ್ತು. ಅದಾದ ಬಳಿಕ ನರೇಂದ್ರ ಮೋದಿ ಸೆಂಗೋಲನ್ನ ತರಿಸಿ ಹೊಸ ಸಂಸತ್ ಭವನದ ಮುಂದೆ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಇದು ನ್ಯಾಯ, ನೀತಿ, ಸತ್ಯದ ಸಂಕೇತ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ಜಟಾಪಟಿ ನಡೆಸುತ್ತಿವೆ. ಸೆಂಗೋಲ್ ವಿಚಾರ ಮತ್ತೊಂದು ಬಾರಿ ಚರ್ಚೆಗೆ ಗ್ರಾಸ ಆಗಿದೆ. ಹೊಸ ಸಂಸತ್ ಭವನದಲ್ಲಿ ವಿರಾಜಮಾನವಾಗಿರೋ ಈ ಸೆಂಗೋಲ್
ತೆಗೆಯಬೇಕು ಅನ್ನೋದು ವಿಪಕ್ಷಗಳ ವಾದ ಆಗಿದೆ. ಅದೇ ಜಾಗದಲ್ಲಿ ಸಂವಿಧಾನವನ್ನು ಇಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿವೆ. ಆದರೆ ಬಿಜೆಪಿ ಮಾತ್ರ ಇದು ನ್ಯಾಯದ ಸಂಕೇತ ಅಂತ ಹೇಳ್ತಿದೆ. 1 ವರ್ಷದ ಹಿಂದೆ ಶುರುವಾದ ಸೆಂಗೋಲ್ ದಂಗಲ್ಗೆ ಮತ್ತೆ ಈಗ ಜೀವ ಬಂದಿದೆ. ಈ ವಿಚಾರ ಮುಂದೆ ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ನಂತರ ಗೊತ್ತಾಗುತ್ತೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.